ನಮಸ್ಕಾರ. ಆದರ್ಶ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಮಾರ್ಚ್ 2024ರಲ್ಲಿ ನಡೆದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕನ್ನಡ. ಮೊದಲನೇ ಪ್ರಶ್ನೆ, ಕಲಿ ಪದವು ಸೂಚಿಸುವ ನಾನಾರ್ಥಗಳು. ಸೂರ, ಅಭ್ಯಾಸಿಸು. ಮೈಸೂರು ಅರಮನೆಯು ಬಹಳ ಸುಂದರವಾಗಿದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಯಾವುದಂದ್ರೆ ಸುಂದರ. ಬಿ. ಮೂರನೇ ಪ್ರಶ್ನೆ, ಮುಳ್ಳನ್ನು ಹೊಲವನ್ನು ಮೈದೊಳೆ ಕಂಬನಿ. ಯಾವ ಪದವನ್ನು ಬಿಡಿಸಿದಾಗ ಆಗಮ ಸಂಧಿ ಏರ್ಪಡುತ್ತದೆ? ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದವು ನೀಡುವ ಅರ್ಥ ಹೊಲವನ್ನು. ನಾಲ್ಕನೇದು, ನಾನು ದೆಹಲಿಗೆ ಬಂದಾಗ ಖಂಡಿತ ನಿಮ್ಮನ್ನು ನೋಡುವೆನು. ಈ ವಾಕ್ಯದಲ್ಲಿ ಭವಿಷ್ಯತ್ ಕಾಲ ಸೂಚಿಸುವ ಪದ ಡಿ. ನೋಡುವೆನು. ಐದನೇ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಬೋಧಿಸಿದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಎ. ಬೋಧಿಸಿದರು. ಆರನೇ ಪ್ರಶ್ನೆ, ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿ ಜಾಣ ಪದವು ಸೂಚಿಸುವ ಲಿಂಗ. ವೇದಮೂರ್ತಿಯು ಜಾಣ ವಿದ್ಯಾರ್ಥಿ ಅಂದ ತಕ್ಷಣ ಪುಲ್ಲಿಂಗ. ಹಾವಿನ ಎಡೆ ಚಂದ, ಹಾವಿನ ಬಿಡಿ ಚಂದ, ಹಾರಾಡಿ ಬರುವ ಗಿಳಿ ಚಂದ ಕಂದಯ್ಯ, ನೀ ಚಂದ ನಮ್ಮ ಮನೆಗೆಲ್ಲ. ಈ ಪದ್ಯದಲ್ಲಿ ಮನೆಗೆ ಚಂದ ಎಂದು ಹೇಳುವುದು ಕಂದಯ್ಯ. ವಿವಿಧ ಜಿಲ್ಲೆಯ 5 ಶಾಲೆಗಳಿಗೆ ನಿರ್ದೇಶಕರು ಭೇಟಿ ನೀಡಿದರು. ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಐ. ಒಂಬತ್ತನೇ ಪ್ರಶ್ನೆ, ನಾವು ಹಿರಿಯರ ಸಲಹೆ ಪಡೆದು ದೇಶ ಸೇವೆಯ ದೃಢ ನಿರ್ಧಾರ ಕೈಗೊಳ್ಳಬೇಕು. ಈ ವಾಕ್ಯದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಳ. ರೈತ ನಮ್ಮೆಲ್ಲರ ಅನ್ನದಾತ. ಅಡ್ಡಗೆರೆ ಎಳೆದ ಪದದ ಬಹುವಚನ ರೂಪ ರೈತರು, ಪರ್ವತ, ಬ್ರಹ್ಮಪುತ್ರ, ವಿದ್ಯಾರ್ಥಿ, ಭಾರತ. ಇವುಗಳಲ್ಲಿ ಅನ್ವರ್ಥನಾಮ ಸೂಚಿಸಿದ ಪದ ಸಿ. ವಿದ್ಯಾರ್ಥಿ. 12, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ಕಲಿಯುತ್ತಿದ್ದಾರೆ. ಅಡ್ಡಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಎ. ಸಪ್ತಮಿ. 13ನೇ ಪ್ರಶ್ನೆ, ತಾಯಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸೂಕ್ತ ಸಂಬೋಧನೆ ಸಿ. ಮಾತೃಶ್ರೀ. 14ನೇ ಪ್ರಶ್ನೆ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಡಿ. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ? 15ನೇ ಪ್ರಶ್ನೆ, ಇಂದಿನ ಬಹುಪಾಲು ಅನಾಹುತಗಳಿಗೆ ನಮ್ಮ ಗರ್ವವೇ ಕಾರಣ. ಈ ವಾಕ್ಯದಲ್ಲಿ ಗರ್ವ ಪದವು ನೀಡುವ ಅರ್ಥ ಜಂಬ. 16ನೇ ಪ್ರಶ್ನೆ, ನನ್ನ ಗುರುಗಳು ಮಾಡಿದ ಉಪಕಾರದಿಂದ ನಾನು ಜಿಲ್ಲಾಧಿಕಾರಿಯಾದೆ. ಅಡ್ಡಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಉಪಕಾರ, ಅಪಕಾರ. ಎ. ಇಂಗ್ಲಿಷ್. ಕ್ವಶನ್ ನಂಬರ್ ಫಸ್ಟ್, Lakshmibai was the queen of Jhansi. The underlined word are nouns. My friend dashed to Mysore last week. Went. The correct past form of the verb to be filled in the blank is. Question number third, the girl took the baby in her arms. The plural form of the underlined words babies. Useful as to are animals. The meaningful sentence that can be formed by rearranging the jumbled word animal are useful to us. Fifth question, and blown by all the winds that pass, and wet with all the shores, she walks among the meadow and eats the meadow flowers. The word that is rhyming with the word fast is gross. Sixth question, if you have to accept this offer, the correct meaning of the underlined words agree. Seventh questions, in the given picture, the children are playing football. ಯಾವ ಆಟ ಆಡ್ತಾ ಇದ್ದಾರೆ ಅಂತ.
ಎಂಟನೇ ಪ್ರಶ್ನೆ ಕ್ವಶನ್ ನಂಬರ್ 8 ದ ಅಪೋಸಿಟ್ ವರ್ಡ್ ಆಫ್ ಫಿನಿಶ್ ಈಸ್ ಸ್ಟಾರ್ಟ್. ಅಪೋಸಿಟ್ ವರ್ಡ್ ಫಿನಿಶ್ ಸ್ಟಾರ್ಟ್. Ninth question. Joshi lives with his sister in a small village. The other gender of the underlined word is brother. Question number 10. Tiger, dog, lion, bear. The word that does not belong to the group is a dog. What do we say when someone helps us? L1 question answer is D. Thank you very much. Question number 12. The silent letter in the word knife is K. Question number 13. The correctly spelled word is see tomorrow. Pritham goes to school by bus. The appropriate questions to be formed to get the underlined word as answer is how does Pritham go to school? 15 questions. Read the given passage and answer the questions that follows. Sunny is an intelligent boy. He is only 10 years old. He likes music very much. He wants to be a musician. He is a good piano player. He plays piano in his free time. Sunny is good at playing piano. I played as my friends. The suitable word to be filled in the blanks is with answer. ಮ್ಯಾಥಮೆಟಿಕ್ಸ್ ಗಣಿತ. ಒಂದನೇ ಪ್ರಶ್ನೆ ಕೊಟ್ಟಿರುವ ಆಕೃತಿಯ ಸುತ್ತಳತೆ ಬಿ 40 ಸೆಂಟಿಮೀಟರ್. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿಲ್ಲದ ಭಾಗದ ಭಿನ್ನರಾಶಿಯ ಸಂಕ್ಷಿಪ್ತ ರೂಪ. ಮೂರನೇ ಒಂದು. ಮೂರನೇ ಪ್ರಶ್ನೆ 9 ಚೀಲ ಸಕ್ಕರೆ ಬೆಲೆ 19,206 ಆದರೆ ಅದೇ ರೀತಿ 20 ಚೀಲ ಸಕ್ಕರೆಯ ಬೆಲೆ 42,680. ಕೊಟ್ಟಿರುವ ಚಿತ್ರದಲ್ಲಿ ಲಘುಕೋನ, ಲಂಬಕೋನ, ವಿಶಾಲ ಕೋನಗಳ ಸಂಖ್ಯೆಯ ಕ್ರಮ 2, 4, 2, 3. ಡಿ ಆನ್ಸರ್. 5ನೇ ಪ್ರಶ್ನೆ ಒಂದು ಬಸ್ 4 ಗಂಟೆಯಲ್ಲಿ 224 ಕಿಲೋಮೀಟರ್ ಚಲಿಸುತ್ತದೆ. ಆ ಬಸ್ ಒಂದು ದಿನದಲ್ಲಿ ಚಲಿಸಿದ ದೂರ 1344 ಕಿಲೋಮೀಟರ್. ಎರಡು ಸಂಖ್ಯೆಗಳ ಮೊತ್ತ 86,903. ಅವುಗಳಲ್ಲಿ ಒಂದು ಸಂಖ್ಯೆ 47,850. ಹಾಗಾದರೆ ಇನ್ನೊಂದು ಸಂಖ್ಯೆ 39,057. ಒಂದು ನಿರ್ದಿಷ್ಟ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಕೈವಾರ. 8. ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 19:35 ಎಂದು ತೋರಿಸುತ್ತದೆ. ಇದನ್ನು 12 ಗಂಟೆ ಗಡಿಯಾರದಲ್ಲಿ ವ್ಯಕ್ತಪಡಿಸಿದಾಗ ಎ 7:35 PM. 9ನೇ ಪ್ರಶ್ನೆ 5 ಅಂಕಿಗಳ ಅತಿದೊಡ್ಡ ಸಂಖ್ಯೆ ಮತ್ತು 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸ 98,999. 10ನೇ ಪ್ರಶ್ನೆ ಒಂದು ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ 20,494 ಕನ್ನಡ ಭಾಷೆಯ ಪುಸ್ತಕಗಳು, 18,639 ಆಂಗ್ಲ ಭಾಷೆಯ ಪುಸ್ತಕಗಳು, 9,086 ಹಿಂದಿ ಭಾಷೆಯ ಪುಸ್ತಕಗಳು. ಹಾಗಾದರೆ ಆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ 48,219. 11ನೇ ಪ್ರಶ್ನೆ ANWLMXZVHO ಕೊಟ್ಟಿರುವ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳ ಪ್ರತಿಬಿಂಬ ಮೂಲ ಅಕ್ಷರಗಳಂತೆ ಇರುತ್ತದೆ. ಆ ಅಕ್ಷರಗಳ ಗುಂಪು CAWMXVHO. 12ನೇ ಪ್ರಶ್ನೆ ಒಂದು ಇಟ್ಟಿಗೆಯಲ್ಲಿರುವ ಅಂಚುಗಳ ಶೃಂಗಗಳು ಮುಖಗಳ ಸಂಖ್ಯೆ ಕ್ರಮವಾಗಿ 12, 8, 6. 13ನೇ ಪ್ರಶ್ನೆ 32ರ ಎಲ್ಲ ಅಪವರ್ತನಗಳ ಮೊತ್ತ 63. 14ನೇ ಪ್ರಶ್ನೆ ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಹಣ್ಣಿನ ವ್ಯಾಪಾರಿಯು ಗಳಿಸಿದ ಹಣದ ಮಾಹಿತಿಯನ್ನು ರೂಪಾಯಿಗಳಲ್ಲಿ ಸೂಚಿಸುತ್ತದೆ. ಸೋಮವಾರ ಮತ್ತು ಶನಿವಾರ ದಿನಗಳಂದು ವ್ಯಾಪಾರ ಮಾಡಿದ ಹಣದ ವ್ಯತ್ಯಾಸ ಡಿ 100.
3.75 ಭಿನ್ನರಾಶಿ ರೂಪ 375/100. ಸೃಷ್ಟಿಯು ದಿನಸಿ ಅಂಗಡಿಯಿಂದ 5 kg 750 ಗ್ರಾಂ ಅಕ್ಕಿ ಮತ್ತು 3 kg 450 ಗೋಧಿ, 2 kg 200 ಗ್ರಾಂ ಸಕ್ಕರೆಯನ್ನು ತಂದ. ಅವಳು ತಂದ ದಿನಸಿಯ ಒಟ್ಟು ತೂಕ 11 kg 400 ಗ್ರಾಂ. ವಿಜ್ಞಾನ. 1ನೇ ಪ್ರಶ್ನೆ. ಸಸ್ಯಗಳು ಮತ್ತು ಮರಗಳ ಅವಶೇಷಗಳು ಕಲ್ಲಿದ್ದಲಾಗಿ ಬದಲಾಗುವ ಪ್ರಕ್ರಿಯೆಗೆ ಅಗತ್ಯವಾಗಿರುವುದು ಒತ್ತಡ ಮತ್ತು ಬಲ. ದ್ವೈವಾರ್ಷಿಕ ಸಸ್ಯಗಳಿಗೆ ಇದು ಉದಾಹರಣೆಯಾಗಿದೆ. ಶುಂಠಿ. ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ. ರಾಸಾಯನಿಕ. 4. ಭರತ ಶಕ್ತಿಯು ಉತ್ಪತ್ತಿಯಾಗುವುದು ಇದರಿಂದ. ಸಾಗರ. ಮೆಟ್ಟಿಲುಗಳನ್ನು ಹತ್ತುವಾಗ ಬಿಡುಗಡೆಯಾಗುವ ಶಕ್ತಿ ಸ್ನಾಯು ಶಕ್ತಿ. 6. ಸೋಡಿಯಂ ಮತ್ತು ಕ್ಲೋರಿನ್ಗಳಿಂದಾಗಿರುವ ಸಂಯುಕ್ತ ಉಪ್ಪು. 7ನೇ ಪ್ರಶ್ನೆ. ಈ ವಸ್ತು ನೀರಿನಲ್ಲಿ ತೇಲುತ್ತದೆ. ಒಣಗಿದ ಎಲೆ. 8. ದ್ರವ್ಯದಲ್ಲಿ ಒಟ್ಟು ಕಣಗಳು ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಂದ್ರತೆ. ಇವುಗಳಲ್ಲಿ ಸರಿಯಾಗಿ ಜೋಡಿಸಿರುವುದನ್ನು ಗುರುತಿಸಿ. ಡಿ. ನೀರಿನ ಅಂಶ. ದ್ರಾಕ್ಷಿ. ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಆಹಾರ ಪದಾರ್ಥ ಸಿರಿಧಾನ್ಯಗಳು. ಭೂಮಿಯ ಮೇಲ್ಭಾಗವು ನೀರಿನಿಂದ ಆವರಿಸಿರುವ ಶೇಕಡಾ 71. ಇವುಗಳಲ್ಲಿ ಒಂದು ಜಲಾಶಯಕ್ಕೆ ಉದಾಹರಣೆಯಾಗಿದೆ. ಅಣೆಕಟ್ಟುಗಳು. 13ನೇ ಪ್ರಶ್ನೆ. ದ್ರವ್ಯಗಳನ್ನು ಉರಿಸಲು ಈ ಅನಿಲವು ಅತ್ಯವಶ್ಯ. ಆಮ್ಲಜನಕ. 14ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಒಂದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿ ಇಂಧನವಾಗಿ ವಾಹನಗಳಲ್ಲಿ ಬಳಸಲಾಗುತ್ತದೆ. ಸಿ. ಸಂಪೀಡಿತ ನೈಸರ್ಗಿಕ ಅನಿಲ. 15. ನಾನು ಶಕ್ತಿಯ ಮುಖ್ಯ ಆಕರ. ನಾನು ಬೆಳಕು ಮತ್ತು ಉಷ್ಣದ ಮೂಲ. ನಾನು ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಸಹಾಯ ಮಾಡುವೆ. ನಾನು ಯಾರು? ಸೂರ್ಯ. 16ನೇ ಪ್ರಶ್ನೆ. ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಹೀಗೆನ್ನುವರು? ಮಾಂಸಾಹಾರಿ. ಸಮಾಜ ವಿಜ್ಞಾನ. 1ನೇ ಪ್ರಶ್ನೆ. ಗಂಡಸರಿಗೆ ಚೌಕ್ ಮತ್ತು ಹೆಂಗಸರಿಗೆ ವೃತ್ತದ ಚಿಹ್ನೆಗಳಿಂದಾಗಿ ಅಕ್ಕ ತಂಗಿಯ ಸಂಬಂಧವನ್ನು ಸೂಚಿಸುವ ಸರಿಯಾದ ಸಂಕೇತ. ಅಕ್ಕ ತಂಗಿ. ಇಲ್ಲಿ ಗಂಡಸರಿಗೆ ಚೌಕು, ಹೆಂಗಸರಿಗೆ ವೃತ್ತ ಅಂತೇಳಿ. ಡಿ. ಆಪ್ಷನ್ಸ್. ಬೆಳೆ ಬೆಳೆಯಲು ಅನುಸರಿಸುವ ಹಂತಗಳ ಸರಿಯಾದ ಕ್ರಮ. ಉಳುಮೆ, ಬಿತ್ತನೆ, ನೀರುಣಿಸುವುದು, ಗೊಬ್ಬರ ಹಾಕುವುದು, ಒಕ್ಕಣೆ. 3ನೇ ಪ್ರಶ್ನೆ. ನೀರಾವರಿ ಬೆಳೆಗಳ ಸರಿಯಾದ ಜೋಡಿ. ಭತ್ತ, ಕಬ್ಬು. 4ನೇ ಪ್ರಶ್ನೆ. ಸರಿಯಾಗಿ ಹೊಂದಿಸಿ ಜೋಡಿ. ಕೆಂಪು ಮಚ್ಚೆ, ಗುರು. 5ನೇ ಪ್ರಶ್ನೆ. ಹ್ಯಾಲಿ ಧೂಮಕೇತು ಮುಂದಿನ ಈ ವರ್ಷಗಳಲ್ಲಿ ಕಾಣಸಿಗುತ್ತದೆ? ಎ. 2062. ಕುಚಲಕ್ಕಿಯು ಈ ಪ್ರಾಕೃತಿಕ ವಿಭಾಗದ ಪ್ರಮುಖ ಆಹಾರ ಪದಾರ್ಥವಾಗಿದೆ. ಡಿ. ಕರಾವಳಿ. ಬಿಸ್ಮಿಲ್ಲಾ ಖಾನ್ ಇವರು ಪ್ರಸಿದ್ಧರಾಗಿರುವ ಕ್ಷೇತ್ರ ಶಹನಾಯಿ. 8. ಇದು ಗ್ರಾಮೀಣ ಸಾಹಸ ಕ್ರೀಡೆಯಾಗಿದೆ. ಮಲ್ಲಗಂಬ. ಆಶ್ರಯ ಯೋಜನೆಯ ಉದ್ದೇಶವೆಂದರೆ ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ಕಟ್ಟಲು ಅನುದಾನ ನೀಡುವುದು. ಉದಕಮಂಡಲವು ಒಂದು ಗಿರಿಧಾಮ. ಸಿ. ವಾಯುವ್ಯ ದಿಕ್ಕಿನಲ್ಲಿರುವ ಭಾರತದ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನ್. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,757. 13ನೇ ಪ್ರಶ್ನೆ. ಸಾಮೂಹಿಕ ವಸತಿಯನ್ನು ಪ್ರತಿನಿಧಿಸದ ಹೇಳಿಕೆ. ಸಿ. ಒಂದು ಕುಟುಂಬದ ವಸತಿ. 14. ಚಿತ್ರದಲ್ಲಿರುವ ಸ್ತಂಭವು ಈ ಸ್ಥಳದಲ್ಲಿದೆ. ಸಾರನಾಥ. 14ನೇ ಪ್ರಶ್ನೆ. ಚಿತ್ರದಲ್ಲಿರುವ ನೃತ್ಯ ಪ್ರಕಾರ ಕಥಕ್. ಒಡಿಶಾ ರಾಜ್ಯದ ಪ್ರಮುಖ ಬಂದರು ಪಾರಾದೀಪ್. ಸಾಮಾನ್ಯ ವಿಜ್ಞಾನ. ಭಾರತ ಸರ್ಕಾರ ಸೇನಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಪರಮವೀರ ಚಕ್ರ. ಲಕ್ಷದ್ವೀಪ ದ್ವೀಪಗಳಿರುವುದು ಅರಬ್ಬಿ ಸಮುದ್ರದಲ್ಲಿ. 3ನೇ ಪ್ರಶ್ನೆ. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಜೂನ್ 21. 4ನೇ ಪ್ರಶ್ನೆ. ಚಂದ್ರನ ದಕ್ಷಿಣ ಧ್ರುವವನ್ನು ಪ್ರಥಮವಾಗಿ ತಲುಪಿದ ದೇಶ. ಎ. ಭಾರತ. 5. ನಾಡಗೀತೆಯನ್ನು ರಚಿಸಿದವರು. ಸಿ. ಕುವೆಂಪು.
6. 2024ರಲ್ಲಿ ಭಾರತ ರತ್ನ ಗೌರವಕ್ಕೆ ಪಾತ್ರರಾದ ಜೋಡಿ ಸಿ. ಎಲ್. ಕೆ. ಅಡ್ವಾಣಿ, ಕರ್ಪೂರಿ ಠಾಕೂರ್. 7ನೇ ಪ್ರಶ್ನೆ, ಕಿತ್ತಳೆ ಹಣ್ಣಿನಿಂದ ನಮ್ಮ ದೇಶಕ್ಕೆ ಸಿಗುವ ವಿಟಮಿನ್ ಎ, ಸಿ. 8ನೇ ಪ್ರಶ್ನೆ, ಕೆ.ಆರ್.ಎಸ್ ಈ ಜಿಲ್ಲೆಯಲ್ಲಿದೆ. ಮಂಡ್ಯ. 9. ಈ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಜೂನ್ 5. 10ನೇ ಪ್ರಶ್ನೆ, 2023ರ ವಿಶ್ವಕಪ್ ಕ್ರಿಕೆಟ್ ಗೆದ್ದ ರಾಷ್ಟ್ರ ಆಸ್ಟ್ರೇಲಿಯಾ. ಮಾನಸಿಕ ಸಾಮರ್ಥ್ಯ. ಈ ಸರಣಿಯ ಮುಂದಿನ ಚಿತ್ರ ಹೀಗಿರುತ್ತದೆ. ಸಿ ಆನ್ಸರ್. BAD ಅನ್ನು 7 ಎಂದು ಬರೆದರೆ FIG ಯನ್ನು ಹೀಗೆ ಬರೆಯಬಹುದು. 22. ಕೊಟ್ಟಿರುವ ಚಿತ್ರದಲ್ಲಿ ಇರುವ ತ್ರಿಭುಜಗಳ ಒಟ್ಟು ಸಂಖ್ಯೆ 6. 8ರಿಂದ ಪೂರ್ಣ ಭಾಗವಾಗುವಂತೆ ಮಾಡಲು 40ಕ್ಕೆ ಕೊಡಬೇಕಾದ ಸಂಖ್ಯೆಯು 8. ACFG ಈ ಸರಣಿಯ ಮುಂದಿನ ಅಕ್ಷರ CO. 6. ANT ಎಂಬುದನ್ನು DQW ಎಂದು ಬರೆಯಬಹುದಾದರೆ COW ಎಂಬುದನ್ನು ಹೀಗೆ ಬರೆಯಬಹುದು. FRZ. 7ನೇ ಪ್ರಶ್ನೆ, 1, 8, 27, 64 ಈ ಸರಣಿಯ ಮುಂದಿನ ಸಂಖ್ಯೆ 125. 40 ವಿದ್ಯಾರ್ಥಿಗಳ ವರ್ಗಕೋಣೆಯಲ್ಲಿ ರೋಹನ್ 10ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ 31. 9ನೇ ಪ್ರಶ್ನೆ, ಗುಂಪಿಗೆ ಸೇರದೇ ಇರುವುದನ್ನು ಆಯ್ಕೆ ಮಾಡಿ. 66. 10. ಒಂದು ವರ್ಷದಲ್ಲಿ ಭಾರತದ ಸ್ವತಂತ್ರ ದಿನಾಚರಣೆಯನ್ನು ಗುರುವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷದ ಆಗಸ್ಟ್ ತಿಂಗಳ 12ನೇ ದಿನಾಂಕವು ಈ ದಿನವಾಗುತ್ತದೆ. ಎ. ಸೋಮವಾರ. ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ನೋಡೋಣ.